ಲಾಸ್ಟ್ ವಿಡಿಯೋದಲ್ಲಿ ರಿಲೇಷನಲ್ ಆಲ್ಜಿಬ್ರಾ ಆಪರೇಟರ್ಸ್ ನೋಡಿದ್ದೀರಾ. ಇದು ನಾನು guru99.com ಈ ವೆಬ್ಸೈಟಿಂದ ಹೇಳ್ತಾ ಇದ್ದೀನಿ. ಇದರಲ್ಲಿ ಎಕ್ಸ್ಪ್ಲನೇಷನ್ ಚೆನ್ನಾಗಿದೆ, ಎಕ್ಸಾಂಪಲ್ಸು ಸುಮಾರಿದೆ. ರಿಲೇಷನಲ್ ಆಲ್ಜಿಬ್ರಾ ಡೆಫಿನಿಷನ್ ಕೊಟ್ಟಿದ್ದಾರೆ, ಇದು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಮತ್ತು ವಾಟ್ ಈಸ್ ರಿಲೇಷನಲ್ ಆಲ್ಜಿಬ್ರಾ, ಇದೆಲ್ಲ ಆಪರೇಟರ್ಸ್, ಸೆಲೆಕ್ಟ್ ಆಪರೇಟರ್, ಪ್ರೊಜೆಕ್ಷನ್ಗೆ ಪೈ ಆಪರೇಟರ್, ಯೂನಿಯನ್, ಸೆಟ್ ಡಿಫರೆನ್ಸ್, ಇಂಟರ್ಸೆಕ್ಷನ್, ಕಾರ್ಟೀಷಿಯನ್ ಪ್ರಾಡಕ್ಟ್, ಇಲ್ಲಿ ತನಕ ಡಿಸ್ಕಷನ್ ಆಗಿತ್ತು ಪ್ರೀವಿಯಸ್ ವಿಡಿಯೋದಲ್ಲಿ. ಆಲ್ ದಿ ಸೆಟ್ ಆಪರೇಟರ್ಸ್, ಸೆಲೆಕ್ಷನ್ ಆ್ಯಂಡ್ ಪ್ರೊಜೆಕ್ಷನ್ ರಿಲೇಷನಲ್ ಆಲ್ಜಿಬ್ರಾದಲ್ಲಿ. ರಿಮೆಂಬರ್, ಇಟ್ ಈಸ್ ಫಾರ್ ರಿಲೇಷನಲ್ ಆಲ್ಜಿಬ್ರಾ. SQL ಸೆಟ್ ಆಪರೇಷನ್ಸ್ ಅಂದ್ರೇ ನೀವು ಆ SQL ಕ್ವೇರೀಸ್ ಇದೆಯಲ್ಲ ಅದನ್ನು ಬರೆದು ತೋರಿಸ್ಬೇಕಾಗತ್ತೆ. ಆ ವಿಡಿಯೋದಲ್ಲಿ ಕ್ವೇರೀಸ್ ಟೈಪ್ ಮಾಡ್ತಾ ಇದ್ನಲ್ಲ ನಾನು, ಆ ಕ್ವೇರೀಸ್ನ ಎಕ್ಸಾಂಪಲ್ ಆಗಿ ಬರೆದು ತೋರಿಸ್ಬೇಕು. ರಿಲೇಷನಲ್ ಆಲ್ಜಿಬ್ರಾ ಆಪರೇಟರ್ಸ್ ಅಂತಾನೆ ಕೇಳ್ತಾರೆ. ಆಗ ನೀವು ರಿಲೇಷನಲ್ ಆಲ್ಜಿಬ್ರಾ ಸೆಟ್ ಆಪರೇಟರ್ಸ್ ಅಂದಾಗ ಯೂನಿಯನ್, ಸೆಟ್ ಡಿಫರೆನ್ಸ್, ಇಂಟರ್ಸೆಕ್ಷನ್, ಕಾರ್ಟೀಷಿಯನ್ ಪ್ರಾಡಕ್ಟ್, ಇದನ್ನ ಸೇಮ್ ಅದೇ ಆಪರೇಟರ್ಸು ಇಲ್ಲಿ ಬೇರೆ ರೀತಿ ನೀವು ಇದನ್ನ ಕ್ವೆರಿ ಬರೆದು ತೋರಿಸ್ಬೇಕು. ಸೆಲೆಕ್ಷನ್, ಪ್ರೊಜೆಕ್ಷನ್ ಇದೆ. ನೆಕ್ಸ್ಟ್ ಜಾಯಿನ್ ಆಪರೇಷನ್ಸ್. ರಿಲೇಷನಲ್ ಆಲ್ಜಿಬ್ರಾದಲ್ಲಿ ಜಾಯಿನ್ ಆಪರೇಷನ್ಸ್ ಬೇರೆ, SQL ಅಲ್ಲೇ ಬೇರೆ ಥರ ರೆಪ್ರೆಸೆಂಟ್ ಮಾಡ್ತೀರಾ, ಅದಕ್ಕೆ ಕ್ವೆರೀಸ್ ಬರಿಬೇಕು. ಇಲ್ಲಿ ಕ್ವೆರಿನೇ ಬೇರೆ ಥರ ಇರುತ್ತೆ, ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನರ್ ಜಾಯಿನ್ ಅಂದಾಗ ಅಲ್ಲೇನು ಜಾಯಿನ್, JOIN ಅನ್ನೋ ವರ್ಡೇನೆ ಯೂಸ್ ಮಾಡ್ತೀರಾ ಜಾಯಿನ್ ಅಂದಾಗ. ನ್ಯಾಚುರಲ್ ಜಾಯಿನ್ ಅಂದಾಗ ನ್ಯಾಚುರಲ್ ಜಾಯಿನ್ ಅನ್ನ ಇಂಗ್ಲಿಷ್ ಆಲ್ಫಾಬೆಟ್ಸ್ ಇರೋ ವರ್ಡೇನೆ ಯೂಸ್ ಮಾಡ್ತೀರಾ. ಬಟ್ ಇಲ್ಲಿ ಸಿಂಬಲ್ ಯೂಸ್ ಮಾಡ್ತೀರಾ ರಿಲೇಷನಲ್ ಆಲ್ಜಿಬ್ರಾದಲ್ಲಿ ಬರಿಬೇಕಾದ್ರೆ. ಕಾರ್ಟೀಷಿಯನ್ ಪ್ರಾಡಕ್ಟ್ ಥರ ಇಂಟು ಮಾರ್ಕ್ ಹಾಕಿ ಅವು ಎರಡು ಲೈನು ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಜಾಯಿನ್ ಮಾಡಿದ್ರೆ ನ್ಯಾಚುರಲ್ ಜಾಯಿನ್ ಸಿಂಬಲ್ ಆಗುತ್ತೆ. ಅದು ಲೆಫ್ಟ್ ಔಟರ್ ಜಾಯಿನ್ ಅಂದಾಗ ಲೆಫ್ಟ್ ಸೈಡ್ಗೆ ಒಂದು ಲೈನ್ ತೋರಿಸ್ಬೇಕು, ಇಲ್ಲಿದೆ ಸಿಂಬಲ್ಲು. ರೈಟ್ ಔಟರ್ ಜಾಯಿನ್ ಅಂದಾಗ ರೈಟ್ ಸೈಡ್ಗೆ ತೋರಿಸ್ಬೇಕು ಸಿಂಬಲ್. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಈ ಸೈಡ್ಗಿದೆ ಲೈನು, ಇಲ್ಲಿ ರೈಟ್ ಸೈಡ್ಗಿದೆ ಲೈನ್. ಫುಲ್ ಔಟರ್ ಜಾಯಿನ್ ಅಂದಾಗ ಇದಿಷ್ಟು ಎರಡು ಕಡೆನೂ ಕವರ್ ಆಗುತ್ತೆ. ಕವರ್ ಆಗಿ ಇಲ್ಲಿ ಲೈನ್ಸ್ ಸ್ಪ್ರೆಡ್ ಆಗುತ್ತೆ. ನ್ಯಾಚುರಲ್ ಜಾಯಿನ್ ಇಷ್ಟು ಮಾತ್ರ ಇರುತ್ತೆ. ಇದಿಷ್ಟು ಟೈಪ್ಸ್ಗೆ ಕ್ವೇರಿ ಟೈಪ್ ಮಾಡಿ ಅದು ಎಕ್ಸಿಕ್ಯೂಟ್ ಮಾಡಿ ತೋರಿಸಿದ್ದೀನಿ ಒರಾಕಲಲ್ಲಿ. ನೀವು ಅದನ್ನು ರೆಫರ್ ಮಾಡಿಕೊಂಡು ಇದನ್ನು ಓದ್ಕೋಬೋದು. ಬೇಸಿಕ್ ರಿಲೇಷನಲ್ ಆಪರೇಟರ್ಸ್ ಇದೇನೆ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದು. ರೋ, ಪೈ ಮತ್ತು ರೀನೇಮ್ ನೀವು ಆಪ್ಷನಲ್ಲು ಬರೀದಿದ್ರೂ ಆಗುತ್ತೆ. ನಾನು ರೋ, ಪೈ ಎರಡು ಮಾಡಿದ್ದೀನಿ. ರಿಲೇಷನಲ್ ಆಲ್ಜಿಬ್ರಾ ಆಪರೇಷನ್ಸ್ ಅಂತಂದರೆ ನಾನು ಆಗಲೇ ಹೇಳಿದಾಗೆ ಯೂನಿಯನ್, ಇಂಟರ್ಸೆಕ್ಷನ್, ಡಿಫರೆನ್ಸ್, ಕಾರ್ಟೀಷಿಯನ್ ಪ್ರಾಡಕ್ಟ್. ಬೈನರಿ ರಿಲೇಷನಲ್ ಆಪರೇಷನ್ಸ್ ಅಂದರೆ ಜಾಯಿನ್ ಆ್ಯಂಡ್ ಡಿವಿಷನ್. ಇದು ಡಿಸ್ಕಷನ್ ಆಗಿದೆ, ನೀವು ಓದ್ಕೋಬೋದು ಬೇಕಿದ್ರೆ ಈ ವೆಬ್ಸೈಟಿಂದ. ಈ ರೀತಿ ಸೆಲೆಕ್ಟ್ ಡೇಟಾಬೇಸ್ ಸಬ್ಜೆಕ್ಟ್ ಫ್ರಮ್ ದಿ ಟೇಬಲ್ ಟ್ಯುಟೋರಿಯಲ್ಸ್ ಅಂತ ಅರ್ಥ ಇದೆ ಸೆಲೆಕ್ಟ್ ಆಪರೇಟರ್. ಸೆಲೆಕ್ಟ್ ಟ್ಯುಟೋರಿಯಲ್ಸ್ ಅನ್ನೋ ಟೇಬಲಲ್ಲಿ ಟಾಪಿಕ್ ಅಂತ ಒಂದು ಕಾಲಮ್ ಇದೆ. ಆ ಕಾಲಮಲ್ಲಿ ಡೇಟಾಬೇಸ್ ಅನ್ನೋ ಒಂದು ವ್ಯಾಲ್ಯೂ ಸ್ಟೋರ್ ಆಗಿದೆ. ಸೊ ಡೇಟಾಬೇಸ್ ಅನ್ನೋ ವ್ಯಾಲ್ಯೂ ಎಲ್ಲಿದೆ, ಆ ರೆಕಾರ್ಡ್ ಬೇಕು ಅನ್ನೋ ಒಂದು ಕ್ವೆಶನ್ಗೆ ಏನು ಆನ್ಸರ್ ಬರೀತೀರಾ? ರಿಲೇಷನಲ್ ಆಲ್ಜಿಬ್ರಾದಲ್ಲಿ ರೋ ಟಾಪಿಕ್ ಈಕ್ವಲ್ ಟು ಕಾಲಮ್ ನೇಮ್ ಇಲ್ಲೇ ಇರಬೇಕು ಯಾವಾಗ್ಲೂ. ಡೇಟಾಬೇಸ್ ಕಾಲಮ್ ನೇಮ್ ಈಕ್ವಲ್ ಟು ಡೇಟಾಬೇಸ್. ಕಾಲಮ್ ನೇಮ್ ಏನು? ಟಾಪಿಕ್. ಡೇಟಾಬೇಸು ಆ ಕಾಲಮಲ್ಲಿರೋ ಒಂದು ವ್ಯಾಲ್ಯೂ. ಆ ಡೇಟಾಬೇಸ್ C, PHP, ಜಾವಾ ಈ ರೀತಿ ಸುಮಾರು ಟಾಪಿಕ್ಸ್ ಇರ್ಬೋದು. ಅದರಲ್ಲಿ ಈ ಟಾಪಿಕ್ದೇನೆ ವ್ಯಾಲ್ಯೂ ಬೇಕು. ಫ್ರಮ್ ಟೇಬಲ್ ನೇಮ್ ಅಂತ SQL ಅಲ್ಲಿ ಬರೀತಿದ್ರಿ, ಇಲ್ಲಿ ಬ್ರಾಕೆಟ್ಸ್ ಹಾಕಿ ಒಂದು ಸೂಪರ್ ಸ್ಕ್ರಿಪ್ಟ್ ಹೋಗುತ್ತಲ್ಲ, ಇದು ಸಬ್ಸ್ಕ್ರಿಪ್ಟು ಡೌನಲ್ಲಿದೆ. ರೋ ಬರೆದು ಅದ್ರ ಕೆಳಗೆ ಬರಿಬೇಕು, ಇದು ಸೂಪರ್ ಸ್ಕ್ರಿಪ್ಟು ಮೇಲೆ ಹೋಗುತ್ತೆ. ಈ ರೀತಿ ಬರಿಬೇಕು. ಇದು ಇನ್ನೊಂದು
ಆ್ಯಂಡ್ ಆಪ್ರೇಟರ್ ಯೂಸ್ ಮಾಡಿಕೊಂಡು ಡೇಟಾಬೇಸ್ ಟಾಪಿಕ್ ನೇಮ್ ಆಗಿರಬೇಕು, ಆಥರು ಗುರು 99 ಅಂತ ಇರಬೇಕು. ಫ್ರಮ್ ದಿ ಟೇಬಲ್ ಟ್ಯುಟೋರಿಯಲ್ಸ್. ಇದು ಆಗ ಆ್ಯಂಡ್ ಆಪರೇಟರ್ ಏನು, ಇಫ್ ಬೋತ್ ದಿ ಇನ್ಪುಟ್ಸ್ ಆರ್ ಟ್ರೂ ಔಟ್ಪುಟ್ ಈಸ್ ಟ್ರೂ. ಡೇಟಾಬೇಸ್ ಬುಕ್ಕು ಎಷ್ಟೊಂದು ಡೇಟಾಬೇಸ್ ಅಂತ ವ್ಯಾಲ್ಯೂಸ್ ಇರ್ಬೋದು, ಆದರೆ ಯಾವ ಡೇಟಾಬೇಸ್ ಟಾಪಿಕ್ ನೇಮ್ ಬೇಕು, ಈ ಆಥರ್ ಬರ್ದಿರೋದೇ ಬೇಕು. ಈ ರೀತಿನೇ ಬರಿಬೇಕು ರಿಲೇಷನಲ್ ಆಲ್ಜಿಬ್ರಾ ಕ್ವೆರೀಸ್. ಮತ್ತು ಇನ್ನೊಂದು ಎಕ್ಸಾಂಪಲ್ ಇದೆ. ಕಸ್ಟಮರ್ ಟೇಬಲಿಂದ ಯಾರಿಗೆ ಗ್ರೇಟರ್ ದೆನ್ 50,000 ಸೇಲ್ಸ್ ಇದೆ, ಯಾರ ಜೊತೆ, ಯಾವ ಕಸ್ಟಮರ್ ಜೊತೆ, ಅವ್ರದ್ದು ಲಿಸ್ಟ್ ಬೇಕು. ಅದಕ್ಕೆ ರಿಲೇಷನಲ್ ಆಲ್ಜಿಬ್ರಾ ರೆಪ್ರೆಸೆಂಟೇಷನ್ ಸೆಲೆಕ್ಟ್ ಆಲ್ ದಿ ಟಪಲ್ಸ್. ಇಲ್ಲಿ ಯೂಶಲಿ ರೋಸ್ ಅಂತ ಹೇಳಲ್ಲ, ಟಪಲ್ಸ್ ಅಂತಾನೆ ಹೇಳ್ತಾರೆ. ಸೆಲೆಕ್ಟ್ ರೋ ಆಪರೇಟರ್ ಬರಿಬೇಕು, ಅಂದರೆ ಸೆಲೆಕ್ಟ್ ಆಪರೇಟರ್ ಇದು. ಸೇಲ್ಸ್ ಕಾಲಮ್ ಗ್ರೇಟರ್ ದೆನ್ 50,000 ಫ್ರಮ್ ಕಸ್ಟಮರ್ಸ್ ಟೇಬಲ್ ಅಂತ. ಇದು ಪ್ರೊಜೆಕ್ಷನ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ಇಲ್ಲೆಲ್ಲ ನೋಡಿದ್ರಿ ಹೇಗೆ ಬಂತು ಔಟ್ಪುಟ್ಟು. ರೋ ಒಂದೊಂದೇ ರೆಕಾರ್ಡ್ ಬರುತ್ತೆ. ಇಲ್ಲಿ ಪ್ರೊಜೆಕ್ಷನ್ ಅಂದರೆ ಈ ರೀತಿ ಕಾಲಮ್ಸ್, ಅದರಲ್ಲಿ ಡೇಟಾ ಇರೋಂಥ ಕಾಲಮ್ಗಳು ಡಿಸ್ಪ್ಲೇ ಆಗುತ್ತೆ, ಆಗ ಪ್ರೊಜೆಕ್ಷನ್. ಅದಕ್ಕೆ ಪೈ ಆಪರೇಟರ್. ಈ ಕ್ವೆರಿ ಏನು ಹೇಳ್ತಿದೆ, ಕಸ್ಟಮರ್ ಟೇಬಲಿಂದ ಕಸ್ಟಮರ್ ನೇಮು ಸ್ಟೇಟಸ್ ಎರಡು ಡಿಸ್ಪ್ಲೇ ಆಗಬೇಕು. ಇಲ್ಲಿ ಔಟ್ಪುಟ್ ಬಂದಿದೆ. ಈ ಥರ ಕಾಲಮ್ ವೈಸು ಬರುತ್ತೆ. ಯೂನಿಯನ್ ಆಪರೇಷನ್ ಇದು ಅಷ್ಟೇ, ನಿನ್ನೆ ವಿಡಿಯೋದಲ್ಲಿ ನೋಡಿದ್ದೀವಿ. ಇಲ್ಲೊಂದು ಟೇಬಲ್ ಇದೆ, ಇಲ್ಲೊಂದು ಟೇಬಲ್ ಇದೆ ನೋಡಿ. ಎ ಯೂನಿಯನ್ ಬಿ ಏನು ಕೊಡುತ್ತೆ, ಈ ಕಾಲಮು ಈ ಕಾಲಮ್ ಕಂಬೈನ್ ಮಾಡುತ್ತೆ. 1 1 ಅಂತ ಇದೆ, ಎಷ್ಟು ಟೈಮ್ಸ್ 1 ಇದೆ ಕೊಡುತ್ತೆ. ನೆಕ್ಸ್ಟು ಕಾಲಮ್ 2 ಕಂಪ್ಯಾರಿಸನ್ ಆದರೆ 1 2 3, 1 ಇಲ್ಲೂ ಇದೆ, 2 ಇಲ್ಲೂ ಇದೆ, 3 ಒಂದು ಎಕ್ಸ್ಟ್ರಾ. ಯೂನಿಯನ್ ಅಂದರೆ ಏನು, ಇಲ್ಲಿರೋ ವ್ಯಾಲ್ಯೂಸು ಇಲ್ಲಿರೋ ವ್ಯಾಲ್ಯೂಸ್ ಎಲ್ಲ ಕಂಬೈನ್ ಆಗಬೇಕು. ಸೊ ಆ ಕಾಂಬಿನೇಷನ್ ಇಲ್ಲಿ ಆಗ್ತಾ ಇದೆ. ಸೆಟ್ ಡಿಫ್ರೆನ್ಸ್ ಎ ಮೈನಸ್ ಬಿ ಅಂದಾಗ ಫಸ್ಟ್ ಟೇಬಲ್ದು ವ್ಯಾಲ್ಯೂಸ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಆ ವ್ಯಾಲ್ಯೂ ಸೆಕೆಂಡ್ ಟೇಬಲಲ್ಲಿ ಪ್ರೆಸೆಂಟ್ ಇದ್ರೆ, ಸೆಕೆಂಡ್ ಟೇಬಲಲ್ಲಿ ಏನು ಎಕ್ಸ್ಟ್ರಾ ವ್ಯಾಲ್ಯೂಸ್ ಇದೆ, ಇಲ್ಲೊಂದು 3 ಅಂತ ಇದೆ ನೋಡಿ, ಈ ಕಾಲಮ್ ಅಬ್ಸರ್ವ್ ಮಾಡಿದ್ರೆ 1 2 ಅಂತ ಇದೆ ವ್ಯಾಲ್ಯೂ, 1 3 ಅಂತ ಇಲ್ಲಿದೆ. ಸೊ ಔಟ್ಪುಟ್ ಏನು ಬಂದಿದೆ, 1 and 2. 3 ಇಲ್ಲಿ ಮಾತ್ರ ಇರೋದು. ಎ ಮೈನಸ್ ಬಿ ಅಂದಾಗ ಮೈನಸ್ ಬಿ ಅಂದರೆ ಬಿ ಡಿಸ್ಕಾರ್ಡ್ ಆಗೋಗುತ್ತೆ, ಬಿ ವ್ಯಾಲ್ಯೂಸ್. ಓನ್ಲಿ ದಿ ಎ ವ್ಯಾಲ್ಯೂಸ್ ವಿಚ್ ಆರ್ ಆಲ್ಸೋ ಪ್ರೆಸೆಂಟ್ ಇನ್ ಬಿ ಟೇಬಲ್. 1 ಇದೆ, 2 ಇದ್ರಲ್ಲಿ ಮಾತ್ರ ಇದೆ, ಪರ್ಟಿಕ್ಯುಲರ್ ಆಗಿ ಇದರಲ್ಲೇ ಪ್ರೆಸೆಂಟ್ ಇರಬೇಕು, ಅದು ಮಾತ್ರ ಡಿಸ್ಪ್ಲೇ ಆಗುತ್ತೆ. ಸೆಟ್ ಡಿಫ್ರೆನ್ಸ್ ಇದೇ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದು ವೆನ್ ಡಯಾಗ್ರಾಮ್ಸ್ ಅಂತ. ನೀವು ಸ್ಕೂಲಲ್ಲಿ ಯೂಸ್ ಮಾಡ್ತಿದ್ರಿ. ಇಲ್ಲಿ ಕಾಮನ್ ಎಲಿಮೆಂಟ್ಸ್ ಆಗ್ತಿದ್ರಿ, ಇಂಟರ್ಸೆಕ್ಷನ್ನು. ದಿಸ್ ಇಸ್ ದಿ ಕಾಮನ್ ಎಲಿಮೆಂಟ್ ಪೊಸಿಷನ್ನು. ಎ ಮೈನಸ್ ಬಿ ಅಂದಾಗ ಇಲ್ಲಿ ಎ ಕಾಲಮ್ ಎಲಿಮೆಂಟ್ಸ್ ಮಾತ್ರ ಬರೀತಿದ್ರಿ. ಯೂನಿಯನ್ ಅಂದಾಗ ಇದೆರಡು ಮಿಕ್ಸಪ್ ಮಾಡಿ ಬರೀತಿದ್ರಿ. ಸೊ ಎ ಇಂಟರ್ಸೆಕ್ಷನ್ ಬಿಗೆ ಏನು ಔಟ್ಪುಟ್ ಬಂದಿದೆ, 1. ಏನಕ್ಕೆ 1 ಅಂದರೆ ಈ ಟೇಬಲ್, ಅಕಾರ್ಡಿಂಗ್ ಟು ದಿಸ್ ಟೇಬಲ್ 1 ಎರಡು ಕಡೆನೂ ಪ್ರೆಸೆಂಟ್ ಇದೆ. ಸೊ ಔಟ್ಪುಟ್ ಈಸ್ 1. ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಕಾಮನ್ ಎಲಿಮೆಂಟ್ ಯಾವುದು, 1. ಸೊ 1 ಇಸ್ ದಿ ಔಟ್ಪುಟ್ ಫಾರ್ ಇಂಟರ್ಸೆಕ್ಷನ್. ಕಾಲಮ್ 2 ಕಾರ್ಟಿಷಿಯನ್ ಪ್ರಾಡಕ್ಟ್, ಇದು ಡಿಸ್ಕಷನ್ ಆಗಿದೆ. ಮಲ್ಟಿಪ್ಲಿಕೇಶನ್ ಆಫ್ rows and columns of both the tables. Join operations. Theta join, equi join, natural join. ಇದಿಷ್ಟು ಇನ್ನರ್ ಜಾಯಿನ್ಸು, ಇದಿಷ್ಟು ಔಟರ್ ಜಾಯಿನ್ಸು, ಲೆಫ್ಟ್ ರೈಟ್ ಆ್ಯಂಡ್ ಫುಲ್ ಔಟರ್ ಜಾಯಿನ್. ಇದ್ರ ಕ್ವೈರೀಸೂ ಮಾಡಿ ತೋರಿಸಿದ್ದೀನಿ. ಯೂಶಲಿ ಜಾಯಿನ್ಸು 7 ಮಾರ್ಕ್ಸ್ ಕ್ವಶನೇ ಇರುತ್ತೆ. ಜಾಯಿನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ.
ರಿಲೇಷನಲ್ ಆಲ್ಜಿಬ್ರಾ ಇರ್ಬೋದು ಅಥವಾ SQL ಇರ್ಬೋದು. ಥೀಟಾ ಜಾಯಿನ್ ಇದು ಟ್ರಿಗ್ನೋಮೆಟ್ರಿ ಅಂತ ಮ್ಯಾಥಮೆಟಿಕ್ಸ್ದು ಒಂದು ಹ್ಯೂಜ್ ಬ್ರ್ಯಾಂಚು. ಅಲ್ಲಿ ಥೀಟಾ ಈ ಸಿಂಬಲ್ಲು ಯೂಸ್ ಮಾಡ್ತಾರೆ. ಈ ರೀತಿ ಇರುತ್ತೆ ಥೀಟಾ ಸಿಂಬಲ್ಲು. In an inner join, only those tuples ಅಂದರೆ rows that satisfies the matching criteria are included, while the rest are excluded. Matching criteria, matching ಅಂದರೆ ಕಾಮನ್ ಕಾಲಮ್ ಯಾವುದಿರುತ್ತೆ ಅದರ ರಿಲೇಟೆಡ್ ರೆಕಾರ್ಡ್ಸ್ ಮಾತ್ರ ಡಿಸ್ಪ್ಲೇ ಆಗುತ್ತೆ ಎಲ್ಲ ಟೈಪ್ ಆಫ್ ಇನ್ನರ್ ಜಾಯ್ನಲ್ಲಿ. ಅದರಲ್ಲಿ ಒಂದು ಕ್ಯಾಟಗರಿ ಇದು ಥೀಟಾ ಜಾಯಿನ್. ಇಟ್ ಕ್ಯಾನ್ ಯೂಸ್ ಎನಿ ಕಂಡೀಷನ್ಸ್ ಇನ್ ದಿ ಸೆಲೆಕ್ಷನ್ ಕ್ರೈಟೀರಿಯಾ. ಈ ರೀತಿನೇ ರೆಪ್ರೆಸೆಂಟ್ ಮಾಡಬೇಕು. ಗ್ರೇಟರ್ ದೆನ್ ಈಕ್ವಿ ಜಾಯಿನ್ ಬೇಸ್ಡ್ ಆನ್ ಕಾಮನ್ ಕಾಲಮ್ ಅಗೈನ್. ಕಾಲಮ್ 2 ಕಾಮನ್ ಕಾಲಮ್ ಇದೆ ಇನ್ ಬೋತ್ ದಿ ಟೇಬಲ್ಸ್ ಡಿಸ್ಪ್ಲೇ ಆಗ್ತಿದೆ. ದಿಸ್ ಇಸ್ ನ್ಯಾಚುರಲ್ ಜಾಯಿನ್. To be performed if there is a common attribute between the relations. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಟೇಬಲ್ಲು ನಮ್ ಸ್ಕ್ವೇರ್ ನಮ್ ಕ್ಯೂಬ್ ಅಂತ ಇದೆ. ಸಿ ಜಾಯಿನ್ ಡಿ ಏನು ಔಟ್ಪುಟ್ ಕೊಡುತ್ತೆ? ನಮಗೆ 2 and 3 ಏನಿದೆ ಅದೇ ಬರುತ್ತೆ. ಸ್ಕ್ವೇರು 4 and 9, ಕ್ಯೂಬು 4 and 27. ಇದೇ ಬೇರೆ ಟೇಬಲ್ಲು, ಇದೇ ಬೇರೆ ಟೇಬಲ್ಲು, ಬಟ್ 3 ಕಾಲಮ್ಸ್ ಇರೋದು ಒಂದು ಸೆಪ್ರೇಟ್ ಟೇಬಲ್ಲು ಕ್ರಿಯೇಟ್ ಆಗಿದೆ ಬೈ ಮೇಕಿಂಗ್ ಯೂಸ್ ಆಫ್ ದೋಸ್ 2 ಟೇಬಲ್ಸ್. ಟೂ ಆ್ಯಂಡ್ 3 ಒಂದು ಕಾಮನ್ ಕಾಲಮ್ ಇದೆ. ನಾನು ಹೇಳಿ ಜಾಯಿನ್ಸ್ ಯಾವಾಗ್ಲೂ ಜಾಯ್ನಿಂಗ್ ಆಗೋದು ಬೇಸ್ಡ್ ಆನ್ ದಿ ಕಾಮನ್ ಕಾಲಮ್. ಕಾಮನ್ ಕಾಲಮ್ ಇದೆ. ಫಸ್ಟು ಟೇಬಲ್ದು ಒಂದು ಕಾಲಮ್ಮು, ಸೆಕೆಂಡ್ ಟೇಬಲ್ದು ಒಂದು ಕಾಲಮ್ ಇಲ್ಲಿ ಸ್ಟೋರ್ ಆಗುತ್ತೆ. ದಿಸ್ ಇಸ್ ಸಿ ಜಾಯಿನ್ ಡಿ. ಇದಿಷ್ಟು ಇನ್ನರ್ ಜಾಯಿನ್ಸ್. ನ್ಯಾಚುರಲ್ ಜಾಯಿನ್, ಈಕ್ವಿ ಜಾಯಿನ್ based on the equivalence condition. Equi join is the most difficult operations to implement efficiently in an RDBMS.